ಎಸ್ ವೀಕ್ಷಕರೇ, ಮೊದಲ ಬಾರಿಗೆ ಶಾಸಕರಾಗಿರುವಂತಹ ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಬಸವಂತಪ್ಪ ಅವರಿಗೆ ಈಗ ಸಚಿವ ಸ್ಥಾನ ಸಿಕ್ಕಿದೆ. ಇದು ನಿಜಕ್ಕೂ ಸರ್ಪ್ರೈಸ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ದಾವಣಗೆರೆ ಜಿಲ್ಲೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕೈ ಬಿಟ್ಟು ಇದೀಗ ಮಾಯಕೊಂಡ ಶಾಸಕ ಬಸವಂತಪ್ಪ ಅವರು ಆಯ್ಕೆ ಆಗಿದ್ದಾರೆ. ಏನು ಹೇಳ್ತೀರಾ? ಇದು ಬಿಗ್ ಡಿಸಿಷನ್. ಹೌದು. ಯಾಕಂತ ಹೇಳಿದ್ರೆ ಎಸ್ ಮಲ್ಲಿಕಾರ್ಜುನ್ ಅಥವಾ ಶಾಮನೂರು ಕುಟುಂಬಕ್ಕೆ ಸಚಿವ ಸ್ಥಾನ ನಿರಾಕರಣೆ ಮಾಡಿದಂತ ಉದಾಹರಣೆಗಳಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ನಿಜ. 2013ರಲ್ಲಿ ತಂದೆ ಮತ್ತೆ ಮಗ ಇಬ್ರು ಕೂಡ ಸಚಿವರಾಗಿದ್ರು. ಎಸ್ ಮಲ್ಲಿಕಾರ್ಜುನ್ ಮತ್ತು ಶಾಮನೂರ್ ಅವರು ಇದ್ದಂತ ಸಂದರ್ಭದಲ್ಲಿ ಅವರು ಸಚಿವರಾಗಿದ್ರು. ಹೌದು. ಲಾಸ್ಟ್ ಟೈಮು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಭಾರಿ ನಿರೀಕ್ಷೆ ಇತ್ತು. ನಿಜ. ಆಗ ನೋಡಕ್ ಹೋದ್ರೆ ನೀವು ಮಾಯಕೊಂಡ MLA ಅವರ ಹೆಸರು ಈ ಚರ್ಚಿತ ಪಟ್ಟಿಯಲ್ಲಿ ಇರಲಿಲ್ಲ. ಇದುವರೆಗೆ ಚರ್ಚಿತ ಪಟ್ಟಿಯಲ್ಲಿ ಇರಲಿಲ್ಲ. ಶಿವಗಂಗೆ ಹೆಸರಿತ್ತು. ಹೌದು ಹೌದು. ಚನ್ನಗಿರಿಯ ಶಾಸಕ. ವೀಕ್ಷಕರೇ, ವಿಧಾನಸಭಾ ಕ್ಷೇತ್ರ ಮಾತ್ರ ಮಾಯಕೊಂಡದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಅತ್ಯಂತ ಹಿಂದುಳಿದಿರುವಂತಹ ಕ್ಷೇತ್ರ ಮಾಯಕೊಂಡ. ಈಗ ಸಿಕ್ಕಿರುವಂಥ ಗೆಲುವು ಕೇವಲ ಬಸವಂತಪ್ಪ ಅವರ ಗೆಲುವಲ್ಲ, ಸಂಪೂರ್ಣ ಕರ್ನಾಟಕದ ಪೌರ ಕಾರ್ಮಿಕ ಸಮುದಾಯಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಗೆಲುವು. ಯಾಕಂದರೆ ಅವ್ರ ಸಂದರ್ಶನ ಮಾಡಿದ್ದೆ ನಾನು. ಅವ್ರು ಶಾಸಕರಾದಾಗ ಹೇಳಿದರು, ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ರು, ಬೀದಿ ಕಸ ಗುಡಿಸಿ ನನ್ನನ್ನು ಸಾಕಿದ್ರು ಅಂತ. ರಾಜಕೀಯದ ಕಾಗುಣಿತವನ್ನು ಮಾವ ಆಂಜನೇಯಂತ ಕಲ್ತಿದ್ದಂಥ ಬಸವಂತಪ್ಪ ಅವರು ಅತ್ಯಂತ ಸರಳ ಸಜ್ಜನಿಕೆ. ಎಷ್ಟು ಸಿಂಪಲ್ ಅಂದರೆ, ಒಂದ್ಸಲ ಗ್ರಾಮ ಪಂಚಾಯತಿ ಗೆದ್ದುಬಿಟ್ರೆ ಹಿಡಿಯೋಕ್ಕಾಗಲ್ಲ. ಮನೆ ಮುಂದೆ ಬೇಕಾದ ಕಾರ್ಗಳು ಬಂದು ನಿಂತ್ಕೋತವೆ, ಬೇಕಾದ ಸ್ಟೈಲ್ಗಳು, ಪ್ರವಾಸಗಳು, ಬೆಂಗಳೂರು ಬಿಸ್ನೆಸ್ಸು. ಈ ಮನುಷ್ಯ ಸಿಂಪಲ್, ಜೇಬಲ್ಲಿ ಹಣನೂ ಇಟ್ಕೊಂಡಿರಲ್ಲ. ರಾಜಕಾರಣಿಗಳು ಇಟ್ಕೊಳ್ಳೋ ಮಟ್ಟಕ್ಕೆ ಅತ್ಯಂತ ಸರಳತನಕ್ಕೆ ಮಾಯಕೊಂಡಕ್ಕೆ, ಜೊತೆಗೆ ಸಮುದಾಯವಾರು ಈ ಲೆಕ್ಕಾಚಾರದಲ್ಲಿ ಕೂಡ ಸಿಕ್ಕಿದೆ ಏನಂತ. ಖಂಡಿತ. ಜೊತೆಗೆ ಫಸ್ಟ್ ಟೈಮ್ MLA. ಹೌದು ಹೌದು. ಫಸ್ಟ್ ಟೈಮ್ MLA. ದೊಡ್ಡ ಪ್ರಮಾಣದಲ್ಲಿ ಬಿಗ್ ಮೆಸೇಜ್ ಇದು ಕಾಂಗ್ರೆಸ್ನಿಂದ. ಹೌದು. ಈ ಥರದ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಬಹುದು ಎನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ನವರು ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಇಡೀ ಲಿಸ್ಟ್ 20 ಮಂದಿಯ ಸಚಿವರ ಪಟ್ಟಿಯಲ್ಲಿ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಕೋಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಹುಡುಕ್ತಾ ಇದ್ದಿದ್ದಂಥದ್ದು ಎಲ್ಲರೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ಸಿಕ್ಕಿದೆಯಾ ಅಂತ. ಹೌದು. ಸೊ ಆ ಕೋಟಾದಲ್ಲಿ ಅವರಿಗೆ ಸಿಕ್ಕಿಲ್ಲ, ಬಸವಂತಪ್ಪ ಅವರಿಗೆ ಸಿಕ್ಕಿದೆ. ಬಿಗ್ ಸರ್ಪ್ರೈಸ್. ಆ ಸರ್ಪ್ರೈಸನ್ನು ಹೆಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಬಸವಂತಪ್ಪ ಅವರು ಎನ್ನುವಂಥದ್ದು ದೊಡ್ಡ ಪ್ರಶ್ನೆ. ಕಾರಣ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಶಿವಗಂಗಾ ಅವರನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹೌದು. ಹೀಗಾಗಿ ದೊಡ್ಡ ಸವಾಲು. ಒಟ್ಟಿನಲ್ಲಿ ಮಾಯಕೊಂಡದ ಅಭಿವೃದ್ಧಿಗೆ ಕೊನೆಯದಾಗಿ ಆದರೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಮಾಯಕೊಂಡ ತುಂಬಾ ಹಿಂದುಳಿದಿರುವಂಥ ಕ್ಷೇತ್ರ. ಕಳೆದ ಬಾರಿ ಚುನಾವಣೆಯಲ್ಲಿ ಬಸವಂತಪ್ಪ ಅವರು 70,916 ಮತಗಳನ್ನು ತೆಗೆದುಕೊಂಡ್ರು. ಬಿಗ್ ವಿಕ್ಟ್ರಿ, ಹ್ಯೂಜ್ ವಿಕ್ಟ್ರಿ. ಸೆಕೆಂಡ್ ಪ್ಲೇಸು 37,000, ಥರ್ಡ್ ಪ್ಲೇಸ್ BJP 34,000. ಅಲ್ಲಿಗೆ ಬಸವಂತಪ್ಪ ವ್ಯಕ್ತಿಯಾಗಿ, ಜೊತೆಗೆ ಕಾಂಗ್ರೆಸ್ ಪಕ್ಷವಾಗಿ ಎಷ್ಟು ಕೆಲಸ ಮಾಡ್ತು ಮಾಯಕೊಂಡ ಅಂತ ಹೇಳ್ಬೋದು. ಯಾಕಂದರೆ ಮಾಯಕೊಂಡ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ಹಿಂದೆ ಸಾಕಷ್ಟು SA ರವೀಂದ್ರನಾಥ್ ಅಂತಹ ಘಟಾನುಘಟಿಗಳನ್ನು ಕೊಟ್ಟಂಥ ಕ್ಷೇತ್ರ. ಅದು ಕೇವಲ ವಿಧಾನಸಭಾ ಕ್ಷೇತ್ರ, ಆದರೂ ಅಭಿವೃದ್ಧಿ ಹೊಂದಿರಲಿಲ್ಲ. SA ರವೀಂದ್ರನಾಥ್ ಕೂಡ ಇಲ್ಲಿ ಸತತವಾಗಿ ಗೆಲ್ತಾ ಇದ್ರು. 2013ರಲ್ಲಿ ಶಿವಮೂರ್ತಿ ಗೆದ್ದಿದ್ರು, ನಂತರ ಲಿಂಗಣ್ಣ ಗೆದ್ದಿದ್ರು. BJPಗೆ ಒಂದ್ಸಲ, ಕಾಂಗ್ರೆಸ್ಗೊಂದ್ಸಲ ಲೆಕ್ಕಾಚಾರ. ಆದರೆ ಮಾಯಕೊಂಡಕ್ಕೆ, ಜೊತೆಗೆ ಬಸವಂತಪ್ಪಗೆ, ಹಾಗೆ ಪೌರ ಕಾರ್ಮಿಕ ಸಮುದಾಯಕ್ಕೆ ಈ ಮೂಲಕ ಯಶಸ್ಸು ಸಿಕ್ಕಿದೆ. ಅವ್ರು ಯಾವ ರೀತಿ ಕೆಲಸ ಮಾಡಬೇಕು ಜೊತೆಗೆ ಏನು ಅಂತ ಹೇಳೋದು, ದಾವಣಗೆರೆ ಲೆಕ್ಕಾಚಾರಕ್ಕೆ ಬಂದರೆ ಇದುವರೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪವರ್ ಎಲ್ಲವೂ ಕೂಡ ದಾವಣಗೆರೆ ಸಿಟಿ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಕಂಟ್ರೋಲ್ ಆಗ್ತಾ ಇತ್ತು. ನಿಜ. ದಾವಣಗೆರೆ ಉತ್ತರ, ದಕ್ಷಿಣ. ಹೌದು. ಈ ಸಲ ಒಂಥರ ಪವರ್ ಶಿಫ್ಟ್ ಆಗಿದೆ. ಹೌದು. ಪವರ್ ಶಿಫ್ಟ್ ಆಗಿರುವಂಥದ್ದು. ಸೊ ಸವಾಲಿರುವಂಥದ್ದು ಬಸವಂತಪ್ಪ ಅವ್ರಿಗೆ ಏನು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ತಮ್ಮದೇ ಪಕ್ಷದ ಘಟಾನುಘಟಿ ನಾಯಕರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಕೂಡ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ದಾವಣಗೆರೆ ಜಿಲ್ಲೆಗೆ ಹೊಸ ಸಚಿವರಿಂದ ಏನೆಲ್ಲ ಕೆಲಸ ಆಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.